ಹಾಯ್ ಹಲೋ ನಮಸ್ಕಾರ. ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಋಷಿ. ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವರ್ಷಕ್ಕೆ 1,00,000 ಮಂದಿಗೆ ತರಬೇತಿ ನೀಡಿ ವಿದೇಶದಲ್ಲಿ ಉದ್ಯೋಗಾವಕಾಶ. ಬಿಎಸ್ವಿಟಿ ಸಿಇಒ ಸಂತೋಷ್ ಕುಮಾರ್ ಹೇಳಿಕೆ. ಬೆಂಗಳೂರಿನಲ್ಲಿ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಶುಭಾರಂಭ. ಜಾಗತಿಕ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಕ್ಷೇತ್ರದಲ್ಲಿನ ಉದ್ಯೋಗಾವಕಾಶಕ್ಕಾಗಿ ಹಲವಾರು ಕೋರ್ಸುಗಳು ಆರಂಭ. ವರ್ಷಕ್ಕೆ ಕನಿಷ್ಠ 1,00,000 ಮಂದಿಗೆ ತರಬೇತಿ ನೀಡಿ ಅವರಿಗೆ ಉದ್ಯೋಗಾವಕಾಶ ಕಲ್ಪಿಸಿ ವಿದೇಶಕ್ಕೆ ಕಳುಹಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಎಂದು ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ಸಿಇಒ ಸಂತೋಷ್ ಕುಮಾರ್ ಹೇಳಿದರು. ಭಾರತದ ಮೊದಲ ಸಂಸ್ಥೆ ಭಾರತ್ ಸ್ಕೂಲ್ ಆಫ್ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ನ ಬೆಂಗಳೂರಿನ ಮೊಟ್ಟ ಮೊದಲ ತರಬೇತಿ ಕೇಂದ್ರ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಈ ತರಬೇತಿ ಕೇಂದ್ರದ ವಿವಿಧ ಕೋರ್ಸ್ಗಳಿಗೆ ಚಾಲನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವ ಶ್ರೀ ಸಂತೋಷ್ ಲಾಡ್, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಶಾಂತಿನಗರ ಶಾಸಕ ಶ್ರೀ ಎನ್ಎ ಹ್ಯಾರಿಸ್, ನಿವೃತ್ತ ಐಪಿಎಸ್ ಅಧಿಕಾರಿ ಹಾಗೂ ಬೆಂಗಳೂರಿನ ಮಾಜಿ ಪೊಲೀಸ್ ಆಯುಕ್ತರಾದ ಶ್ರೀ ಭಾಸ್ಕರ್ ರಾವ್, ಕರ್ನಾಟಕ ರಾಜ್ಯ ಖಾತರಿ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಶ್ರೀ ಎಸ್ಆರ್ ಮೆಹರೂಜ್ ಖಾನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರು, ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಡಿಪ್ಲೊಮಾ ಕೋರ್ಸ್ ಒದಗಿಸುತ್ತಿರುವುದು ದೇಶದಲ್ಲಿ ಇದೇ ಮೊದಲು. ಈ ನಿಟ್ಟಿನಲ್ಲಿ ಬಿಎಸ್ವಿಟಿ ಪ್ರಮುಖ ಹೆಜ್ಜೆ ಇಡುತ್ತಿರುವುದು ಸಂತೋಷದ ಸಂಗತಿ. ಈ ಉದ್ಯಮದೊಳಗೆ ಕೌಶಲ್ಯದ ಕೊರತೆಯನ್ನು ನೀಗಿಸುವ ಕೆಲಸ ಆಗಬೇಕು. ರಾಜ್ಯದಲ್ಲಿ ಪ್ರತಿ ವರ್ಷ 10 ಲಕ್ಷ ಮಕ್ಕಳು ಎಸ್ಎಲ್ಸಿ ಮುಗಿಸಿ ಹೊರಬರುತ್ತಾರೆ. ಈ ಪೈಕಿ 5 ಲಕ್ಷ ಮಂದಿ ಪಿಯುಸಿಗೆ ಹೋಗುತ್ತಾರೆ. ಅದರಲ್ಲಿ 3 ಲಕ್ಷ ಮಂದಿ ಪದವಿ ಸ್ನಾತಕೋತ್ತರದಂತ ಉನ್ನತ ಶಿಕ್ಷಣದತ್ತ ಮುಖ ಮಾಡುತ್ತಾರೆ. ಎಸ್ಎಲ್ಸಿ ಮುಗಿಸಿದ ಉಳಿದ 7 ಲಕ್ಷ ಮಂದಿಗೆ ಅತ್ಯುತ್ತಮ ತರಬೇತಿ ನೀಡಿ ಅವರನ್ನ ಕೌಶಲ್ಯವನ್ನಾಗಿಸುವ, ಗಮನ ಹರಿಸುವ ಕೆಲಸ ಆಗಬೇಕಾಗಿದೆ. ಈ ಸಂಸ್ಥೆಯ ಮೂಲಕ ನಾವು ಒಂದಷ್ಟು ಶಿಕ್ಷಣವನ್ನು ಪಡೆದಂತಹ, ಆ ಕನಿಷ್ಠ ಶಿಕ್ಷಣವನ್ನು ಪಡೆದಂತಹ SSLC PUC ಅವರಿಗೆ ಕಲಿತಂತಹ ವಿದ್ಯಾರ್ಥಿಗಳು ಅವರ ಬದುಕನ್ನೇ ಬೇರೆ ಬೇರೆ ರೀತಿಯಾಗಿ ಅವರು ಆ ಶಿಕ್ಷಣ ಪಡೆದು ಕೂಡ ಏನು ಉದ್ಯೋಗ ಇಲ್ಲದೆ ನಿರಾಶ್ರಿತರಾಗ್ತಾರೆ. ಅವರಿಗೆ ಒಂದು ಉದ್ಯೋಗವನ್ನು ಕೊಡುವಂತಹ ಒಂದು ಉದ್ದೇಶವನ್ನು ಕೂಡ ನಮ್ಮ ಸಂಸ್ಥೆ ಇಟ್ಟುಕೊಂಡಿದೆ. ಆ ಉದ್ಯೋಗದ ಒಂದಿಗೆ ಅವರಿಗೆ ಆ ಏನು ಶಿಕ್ಷಣವನ್ನು ಅವರು ಪಡೀತಾರ ಆ ಸಂದರ್ಭದಲ್ಲಿ ಅವರಿಗೆ ಪಾರ್ಟ್ ಟೈಮ್ ಒಂದು ದಿವಸಕ್ಕೆ 4 ಗಂಟೆ 2 ಬ್ಯಾಚ್ಗಳ ಮೂಲಕ ನಾವು ಈಗ ಆರಂಭಿಸ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆಯನ್ನು ನಾವು ಮಾಡಿಕೊಂಡು ಹೋಗುವಂತಹ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. 4 ಗಂಟೆಯ ಆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಅವರಿಗೆ ಆ ಪಾರ್ಟ್ ಟೈಮ್ ಅಲ್ಲಿ ಬೇರೆ ಏನಾದರೂ ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಆದ್ದರಿಂದಾಗಿ ಈ ಶಿಕ್ಷಣವನ್ನು ಪಡೆದಂತಹ ಮಕ್ಕಳಿಗೆ ನೇರವಾಗಿ ಅವರ ಏನು 1 ವರ್ಷದ ಕೋರ್ಸ್ ಮುಗಿದ ಕೂಡಲೇ ಅವರಿಗೆ ಉದ್ಯೋಗವನ್ನು ಕೊಡುವಂತಹ ವ್ಯವಸ್ಥೆಗಳು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ನಮ್ಮ ನೆರೆಯ ದೇಶಗಳಲ್ಲಿ ಕೂಡ ಆ ಒಂದು ಸಂಬಂಧವನ್ನು ನಾವು ಇಟ್ಟುಕೊಂಡಿದ್ದೇವೆ ಈಗಾಗಲೇ. ಆದ್ದರಿಂದಾಗಿ ಅವರಿಗೆ ಉದ್ಯೋಗವನ್ನು ಕೊಡುವಂತಹ ಭರವಸೆಯನ್ನು ಮಾತ್ರ ಅಲ್ಲ, ಖಂಡಿತವಾಗಿಯೂ ಅವರಿಗೆ ಈ ಕೆಲಸವನ್ನು ಕಲಿತರೆ ನಮ್ಮ ದೇಶದಲ್ಲೇ, ನಮ್ಮ ರಾಜ್ಯದಲ್ಲೇ ಅವರಿಗೆ ಬೇಕಾದಷ್ಟು ಅವಕಾಶ ಇದೆ. ಈ ಶಿಕ್ಷಣವನ್ನು ಪಡೆದ್ರೆ ಅವರು ಯಾರು ವಂಚಿತರಾಗುವುದಿಲ್ಲ, ಒಂದು ಒಳ್ಳೆ ಶಿಕ್ಷಣ ಪಡೆದಾಗ್ತದೆ. ಆದರೆ ನಮ್ಮ ಸಂಸ್ಥೆಯಿಂದಲೇ ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗ ಕೊಡುವಂತಹ ಭರವಸೆಯನ್ನು ಕೂಡ ನಮ್ಮ MD ಅವರು ಈಗಾಗಲೇ ಹೇಳಿದ್ದಾರೆ. ಇವತ್ತು BSVT ಅಂತ ಹೇಳಿ, ಸೊ ಇಟ್ಸ್ ಬೇಸಿಕಲಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ನಲ್ಲಿ ಭಾರತ್ ಸ್ಕೂಲ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಒಂದು ವಿಶೇಷವಾದಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಈ ಕಂಪ್ನಿ ಮುಖಾಂತರ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮೊಹಮ್ಮದ್ ಮುಸ್ತಫನ್ ಪ್ರಾರಂಭ ಮಾಡಿದ್ದಾರೆ. ಅವರು ಈ ಒಂದು ಇನಿಷಿಯೇಟಿವ್ ಇದೆ. ಯಾಕಂದರೆ ಇದರಲ್ಲಿ ಆಲ್ ಓವರ್ ದ ವರ್ಲ್ಡ್ ಟುಡೇ ದಿ ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂದರೆ ನಾವೇನು ಎಲಿವೇಟರ್ಸ್ ಅಂತ ಮಾತನಾಡ್ತೀವಿ, ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾತನಾಡ್ತೀವಿ, ಅದಕ್ಕೆ ತುಂಬ ಡಿಮಾಂಡ್ ಇದೆ. ಸೊ ಹಂಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ವರ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮು ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನನ್ನ ಮಾಹಿತಿ ಇರ್ತಕ್ಕಂಥ ಪ್ರಕಾರ, ಅವ್ರು ಹೇಳಿರ್ತಕ್ಕಂಥದ್ದು ಪ್ರಕಾರ. ಸೊ ಈ ಒಂದು ಇನಿಷಿಯೇಟಿವ್ನಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳುಗಳು ಯಾರು ಯೂಶಲಿ PUC ಸೆಕೆಂಡ್ ಇಯರ್ ಪಾಸ್ ಆಗಿದ್ದಾರೆ, IT ಆಗಿದ್ದಾರೆ, ಡಿಪ್ಲೊಮಾ ಆಗಿದ್ದಾರೆ, ಅವರು ಟಾರ್ಗೆಟ್ ಆಡಿಯನ್ಸ್ ಆಗ್ತಾರೆ. ಅವ್ರ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. 6 ತಿಂಗಳ 9 ತಿಂಗಳಕ್ಕೂ ಟ್ರೈನಿಂಗ್ ಇದೆ. ಆ ಟ್ರೈನಿಂಗ್ ಆದಮೇಲೆ 100% ಪ್ಲೇಸ್ಮೆಂಟ್ ಇದೆ, ರೈಟ್? ಸೊ ದೇ ಆರ್ ಗೋಯಿಂಗ್ ಟು ಗಿವ್ ದ ಪ್ಲೇಸ್ಮೆಂಟ್ ಫಾರ್ 100%. Whoever gets trained them, obviously there is some fee which they will speak about and perhaps they will come to know. So on the payment of the fees they train them, and after that 100% ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಇದು ಒಂದು ಪ್ರೋಗ್ರಾಮ್ ಇದೆ. ಸೊ ಐ ವಿಶ್ ದೆಮ್ ಅ ವೆರಿ ಗುಡ್ ಲಕ್ ಆ್ಯಂಡ್ ದಿಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಇದರಿಂದ ನಮ್ಮ ಯುವಕರಿಗೆ, ಕರ್ನಾಟಕದ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಪ್ರೋಗ್ರಾಮ್ ಇದೆ. ಇದನ್ನು ಸದುಪಯೋಗಪಡಿಸ್ಕೋಬೇಕಂತ ತಮ್ಮ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ BSVT ಈ ಒಂದು ಕಾರ್ಯಕ್ರಮ ಏನು ಅನುಕರಿಸಿದರೆ ವೈಯಕ್ತಿಕವಾಗಿ ನಾನು ಅವರಿಗೆ ಶುಭ ಹಾರೈಸಲಿಕ್ಕೆ ಇಚ್ಛೆ ಬಯಸ್ತೀನಿ. ನಮಸ್ಕಾರ. ಹೌದು, ಇದರಲ್ಲಿ ನಾವು ನಮ್ಮ ಇಂಟೆನ್ಷನ್ ಅಂದರೆ ನಾವೆಲ್ಲ ಇಂಡಸ್ಟ್ರಿಯಲ್ಸ್, ಎಲ್ಲ ವರ್ಟಿಕಲ್ ಇಂಡಸ್ಟ್ರಿ, ಆದರೆ ನಮ್ಮ ಇಲ್ಲಿ ಯಾವುದೆಲ್ಲ ಲಿಫ್ಟ್ ಕಂಪನಿ ಇದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಯಿತು. ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಲಾಂಚಲ್ಲಿ ಎಲ್ಲ ಕಂಪನಿ ಅವ್ರು ಬಂದಿದ್ದಾರೆ. ಅವರೆಲ್ಲ ತುಂಬ ರಿಕ್ವೈರ್ಮೆಂಟ್ಸ್ ಇದೆ. ಅವರೆಲ್ಲ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದರ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟೈಸ್ ಯಾರೂ ಇಲ್ಲ. ಸೊ ಅವರಿಗೆ ನಾವು ಎಕ್ಸ್ಪರ್ಟ್ ಮಾಡಿ ಅವರಿಗೆ ಕೊಡಬೇಕಂತ ಅವರು ಸಹ ನಮಗೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಬೇಸಲ್ಲಿ ನಾವು ಇಲ್ಲಿ ಮತ್ತು ಗ್ಲೋಬಲ್ಲಿ ಔಟ್ಸೈಡ್ ದ ಕಂಟ್ರಿ ನಾವು ಹೊರಗೆ ದೇಶದಲ್ಲಿ ಸಹ ನಮಗೆ ತುಂಬ ರಿಕ್ವೈರ್ಮೆಂಟ್ಸ್ ಇದೆ.
ಟ್ರೈನ್ ಮಾಡಿ ಜನಗಳು ಬೇಕಂತ ರಿಕ್ವೈರ್ಮೆಂಟ್ಸ್ ಬೇಕು. ಇದರ ಟ್ರೈನ್ಡ್ ಸ್ಟಾಫ್ ಈ ಇಂಡಸ್ಟ್ರಿಯಲ್ಲೇ ಇಲ್ಲ. ಅದು ನೋಡಿ ಅದು ಕಲಿತು ಮತ್ತೆ ಅದಕ್ಕೆ ಬೇಕಾದ ಡೀಟೇಲ್ 2-3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ ನಾವು. ಇದರ ಕೋರ್ಸ್ ಅನ್ನು ಕರಿಕ್ಯುಲಮ್ ಪ್ರಿಪೇರ್ ಮಾಡಲಿಕ್ಕೆ ನಮ್ಮ ಇಂಡಸ್ಟ್ರಿ ಅವರ CEO ಅವರು ತುಂಬ ಟೀಮಲ್ಲಿ ಮಾಡಿ ಅವರೊಂದು ಇದರಲ್ಲಿ ಬುಕ್. ಇದು ಮುಂಚೆ ಏನಾಗಿದೆ ಅಂದರೆ ಯಾರದು ಸ್ವಲ್ಪ ಏನಾದರೂ ಟ್ರೈನಿಂಗ್ ITI ಕೋರ್ಸ್ ಇದ್ದಾರೆ ಮತ್ತೆ ಅವರು ಹೋಗ್ತಾರೆ ಪರ್ಟಿಕ್ಯುಲರ್, ಮತ್ತೆ ಅವರು ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿ ಬರೋದು. ಅವರಿಗೊಂದು ಪರ್ಟಿಕ್ಯುಲರ್ ಕೋರ್ಸ್ ಅಂತ ಇಲ್ಲ. ಇದು ಇಂಡಿಯಾದಲ್ಲಿ ಫಸ್ಟ್ ಇಂಡಸ್ಟ್ರಿ ಸ್ಪೆಷಲಿ ಫಾರ್ ವರ್ಟಿಕಲ್ ಇಂಡಸ್ಟ್ರೀಸ್, ಅಂದ್ರೆ ಲಿಫ್ಟ್ ಇಂಡಸ್ಟ್ರಿ. ನಾವು ವರ್ಟಿಕಲ್ ಟ್ರಾನ್ಸ್ಪೋರ್ಟ್ ಅಂತ ಕರಿತೇವೆ. ಆಕ್ಚುಲಿ ಇದರ ವರ್ಡ್ ವರ್ಟಿಕಲ್ ಟ್ರಾನ್ಸ್ಪೋರ್ಟ್. ನಾವು ನಮ್ಮ ಇಲ್ಲಿ ವರ್ಡ್ಗೆ ಲಿಫ್ಟ್ ಅಂತ ಹೇಳ್ತೇವೆ, ಎಲಿವೇಟರ್ ಅಂತ ಕರೀತಾರೆ. ಸೈಂಟಿಫಿಕ್ ವರ್ಡ್ ಅಂದ್ರೆ ವರ್ಟಿಕಲ್ ಟ್ರಾನ್ಸ್ಪೋರ್ಟೇಷನ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್.